ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಹೆದರಿಕೆಯ ಸಮಯಗಳಲ್ಲಿ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 56:3 ವಚನ, ನನಗೆ ಹೆದರಿಕೆಯುಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಇಲ್ಲಿ ಕೀರ್ತನೆಗಾರನು ಹೇಳುತ್ತಿದ್ದಾನೆ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ನಾವು ಹೆದರುವ ಸಮಯಗಳಲ್ಲಿ ದೇವರನ್ನು ಆಶ್ರಯಿಸಿಕೊಳ್ಳುವಾಗ ನಿಶ್ಚಯವಾಗಿ ದೇವರು ನಮಗೆ ಬಿಡುಗಡೆ ಕೊಡುವರು. ಒಂದು ಸಾರಿ ಯೆಹೋಷಾಫಾಟನು ಅವನಿಗೆ ವಿರುದ್ಧವಾಗಿ 3 ರಾಜರುಗಳು ಬಂದಾಗ ಅವನಿಗೆ ಹೆದರಿಕೆ ಉಂಟಾಯಿತು. ಏನು ಮಾಡಬೇಕು ಅವನಿಗೆ ಗೊತ್ತಾಗಲಿಲ್ಲ. ದೇವರ ವಚನ ಹೇಳ್ತದೆ, ಅವನು ದೇವರನ್ನು ಆಶ್ರಯಿಸಿಕೊಂಡನಂತೆ. ಯಾವಾಗ ಅವನು ದೇವರನ್ನು ಆಶ್ರಯಿಸಿಕೊಂಡನೋ ಅವನ ಭಯ ನೀಗಿ ಹೋಯಿತು. ದೇವರು ಸ್ತೋತ್ರ ಅವನಿಗೋಸ್ಕರವಾಗಿ ಯುದ್ಧ ಮಾಡಿ ಜಯವನ್ನು ಕೊಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ. ಈ ಹೆದರಿಕೆ ಅನ್ನುವಂಥದ್ದು ಅನೇಕ ಜನರನ್ನು ಬಾಧಿಸ್ತದೆ. ಅನಾಗತ್ಯವಾದ ಭಯದಿಂದ ಬಿಡುಗಡೆ ಮಾಡಲು ಮಾರ್ಗವಿದೆಯಾ ಎಂಬುದಾಗಿ ನಾವು ಯೋಚಿಸ್ತೇವೆ. ನಮ್ಮ ಕರ್ತನು ಎಷ್ಟು ಪ್ರೀತಿಯಿಂದ ನಮ್ಮನ್ನು ನೋಡಿ, ಹಲ್ಲೆಲೂಯಾ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 41:10 ವಚನದಲ್ಲಿ ಹೇಳ್ತಾರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದ್ವಿಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನೋಡ್ರಿ, ದೇವರು ನಮಗೆ ಹೇಳ್ತಾ ಇದ್ದಾರೆ, ಭಯಪಡಬೇಡ, ಹೆದರಬೇಡ, ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ ಎಂಬುದಾಗಿ. ಒಬ್ಬ ಯೌವನಸ್ಥನು ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದನು. ಆದರೆ ಅವನ ಅಧಿಕಾರಿ ಅವನ ಕೆಲಸಕ್ಕೆ ಸೇರಿದ ಮೊದಲ ದಿನದಿಂದಲೇ ಅವನನ್ನು ಕೆಲಸದಿಂದ ತೆಗೆದುಹಾಕಿ ತನ್ನ ಸ್ವಂತ ಒಬ್ಬ ಬಂಧು ಒಬ್ಬನನ್ನು ಆ ಹುದ್ದೆಯಲ್ಲಿ ಇಡಬೇಕೆಂಬುದಾಗಿ ಪ್ರಯತ್ನ ಮಾಡುತ್ತಾ ಇದ್ದನು. ಆದರೆ ಈ ಯೌವನಸ್ಥನು ಯಾವುದಕ್ಕೂ ಭಯಪಡದೆ, ಹೆದರದೆ ತನ್ನ ನಿರೀಕ್ಷೆಯನ್ನು ಕರ್ತನ ಮೇಲೆ ಹಾಕಿ ಯಥಾರ್ಥವಾಗಿ ಕೆಲಸ ಮಾಡುತ್ತಾ ಇದ್ದನು. ಹೀಗಾಗಿ ಅವನ ಅಧಿಕಾರಿಯ ಎಲ್ಲ ಯತ್ನಗಳು ನಿಷ್ಫಲವಾದವು. ಅವನ ಪ್ಲ್ಯಾನ್ಗಳು ಯಾವುದೂ ಸಹ ವರ್ಕೌಟ್ ಆಗಲಿಲ್ಲ. ಆಗ ಅಧಿಕಾರಿಯು ತನ್ನಲ್ಲಿ ಹೀಗೆ ಭಾವಿಸಿದನು, ಇವನು ಇಷ್ಟು ಸ್ಥಿರವಾಗಿ ನಿಂತಿದ್ದಾನಲ್ಲ, ಬೇರೆ ಯಾರಾದರೂ ಇದ್ದರೆ ಹೆದರುತ್ತಾ ಇದ್ರು, ಭಯಪಡ್ತಾ ಇದ್ರು, ಆದರೆ ಇವನಿಗೆ ಭಯನೇ ಇಲ್ಲ. ಆ ಯೌವನಸ್ಥನ ಬಳಿಗೆ ಹೋಗಿ ಅಧಿಕಾರಿ ಕೇಳಿದ, ಅಲ್ಲಪ್ಪ, ನಾನು ನನ್ನ ಬಂಧುವನ್ನು ಈ ಕೆಲಸಕ್ಕೆ ಸೇರಿಸ್ಕೋಬೇಕು, ನಿನ್ನನ್ನು ತೆಗಿಬೇಕು, ಎಲ್ಲ ನಿನಗೆ ಗೊತ್ತಿದೆ, ಆದರೂ ಕೂಡ ನೀನು ಭಯಪಡ್ತಾ ಇಲ್ವಲ್ಲ, ಹೆದರುತ್ತಾ ಇಲ್ವಲ್ಲ ಎಂಬುದಾಗಿ ಕೇಳಿದಾಗ ಆ ಯೌವನಸ್ಥ ಹೇಳಿದ, ಸರ್, ನನ್ನನ್ನು ಮಾರ್ಗ ನಡೆಸಲು, ನನಗೆ ಬೆಂಬಲ ನೀಡಲು, ನನಗೆ ಯಾವಾಗಲೂ ಸ್ತೋತ್ರ ನನ್ನ ಜೊತೆಯಲ್ಲಿರಲು, ನನಗೆ ಪ್ರಭಾವ ಬೀರಲು ಒಬ್ಬ ವ್ಯಕ್ತಿ ನನ್ನ ಜೊತೆ ಇದ್ದಾರೆ. ಯಾರಪ್ಪ ಅಂತ ಹೇಳಿದ್ರೆ ಅದು ನನ್ನ ರಕ್ಷಕನಾದ ಯೇಸು ಕ್ರಿಸ್ತನೆಂಬುದಾಗಿ ಹೇಳಿದ. ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ನಮ್ಮ ಜೊತೆ ಇರುವಾಗ ಅನಾಗತ್ಯವಾದ ಎಲ್ಲ ಭಯವನ್ನು ತೆಗೆದು ಹಾಕ್ರಿ. ನಿಮ್ಮ ಭವಿಷ್ಯದ ಭಯವನ್ನು ತೆಗೆದು ಹಾಕ್ರಿ, ಪರೀಕ್ಷೆಯ ಭಯವನ್ನು ತೆಗೆದು ಹಾಕ್ರಿ, ಸೋಲಿನ ಭಯವನ್ನು ತೆಗೆದು ಹಾಕ್ರಿ. ದೇವರೇ, ನಾನು ನಿನ್ನನ್ನು ಆಶ್ರಯಿಸಿಕೊಳ್ಳುತ್ತೇನೆ. ಕೀರ್ತನೆಗಾರನು ಹೇಳುವ ಹಾಗೆ, ಹೆದರಿಕೆಯ ಸಮಯಗಳಲ್ಲಿ ಕರ್ತನೇ, ನಾನು ನಿನ್ನನ್ನು ನಂಬ್ತೇನೆ, ನಿನ್ನನ್ನು ಆಶ್ರಯಿಸಿಕೊಳ್ಳುತ್ತೇನೆ, ನನ್ನನ್ನು ನಡೆಸ್ರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು ನಡೆಸ್ತಾರೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಕೀರ್ತನೆಗಾರನು ಹೇಳುವ ಹಾಗೆ ಹೆದರಿಕೆಯ ಸಮಯಗಳಲ್ಲಿ ಅವರನ್ನು ಹೇಗೆ ಸ್ವಾಮಿ ನಿಮ್ಮನ್ನು ನಂಬಿದನೋ ನಾವು ಸಹ ನಿಮ್ಮನ್ನು ನಂಬ್ತೇವೆ. ನಮಗೆ ಯಾರು ಇದ್ದಾರಪ್ಪ ಕರ್ತನೇ, ನಮ್ಮ ಜೀವಿತದಲ್ಲಿ ಭಯವು ಆವರಿಸುವಾಗ, ಹೆದರಿಕೆ ಆವರಿಸುವಾಗ ನಾವೆಲ್ಲಿ ಹೋಗಲಿಕ್ಕೆ ಸಾಧ್ಯಪ್ಪ? ನಾವೆಲ್ಲಿ ಹೋಗೋದಿಲ್ಲ. ನಿಮ್ಮ ಪಾದ ಸಮ್ಮುಖಕ್ಕೆ ಬರ್ತೇವೆ, ನಿನ್ನ ಬಳಿ ಬರ್ತೇವೆ. ನಮಗೆ ಸಹಾಯ ಮಾಡಿರಿ, ನಮಗೆ ಬಿಡುಗಡೆಯನ್ನು ಕೊಡ್ರಿ, ನಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ. ಅವರ ಜೀವನದಲ್ಲಿ ಒಂದು ವೇಳೆ ಭಯ, ಹೆದರಿಕೆ ಇರೋದಾದರೆ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತಾನೆ. ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಹೆದರಬೇಡ್ರಿ, ಭಯಪಡಬೇಡ್ರಿ, ಕರ್ತನನ್ನು ಆಶ್ರಯಿಸಿಕೊಂಡು ಜೀವಿಸಿರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.